ನಡೆದಂತಹ ಜಿಲ್ಲಾ ಬ್ಯಾಂಕಿನ ಮುಂದಿನ 5 ವರ್ಷಗಳ ಅವಧಿಗೆ ನಡೆದಂತಹ ಪದಾಧಿಕಾರಿಗಳ ಚುನಾವಣೆಯಲ್ಲಿ ನನ್ನನ್ನು ಮತ್ತು ಉಪಾಧ್ಯಕ್ಷರನ್ನಾಗಿ ಸನ್ಮಾನ್ಯ ಜಿ.ಜೆ. ರಾಜಣ್ಣ ಅವರು ಮಾಜಿ ತುಮಕೂರು ಜಿಲ್ಲಾ ಪಂಚಾಯಿತಿ ಅಧ್ಯಕ್ಷರು ಆಗಿದ್ದಂಥವರು ನಮ್ಮ ಈರ್ವರನ್ನು ಕೂಡ ಅವಿರೋಧವಾಗಿ ಈ ದಿವಸ ಆಯ್ಕೆಯನ್ನು ಮಾಡಿದ್ದಾರೆ. ಮುಂದಿನ 5 ವರ್ಷದ ಅವಧಿಗೆ ಜಿಲ್ಲಾ ಕೇಂದ್ರ ಬ್ಯಾಂಕಿನ ಅಧ್ಯಕ್ಷರಾಗಿ ಉಪಾಧ್ಯಕ್ಷರಾಗಿ ಜವಾಬ್ದಾರಿಯನ್ನು ನಿರ್ವಹಿಸತಕ್ಕಂಥ ಅಧಿಕಾರವನ್ನು ಈ ದಿವಸ ಇಲ್ಲಿನ ಆಡಳಿತ ಮಂಡಳಿಯ ಎಲ್ಲ ನಿರ್ದೇಶಕರು ಅವಿರೋಧವಾಗಿ ಆಯ್ಕೆಯನ್ನು ಮಾಡಿದ್ದಾರೆ. ಈ ಚುನಾವಣೆಯನ್ನು ನಮ್ಮ ಮಧುಗಿರಿ ತುಮಕೂರು ಉಪವಿಭಾಗದ ಏನು ಅಧಿಕಾರಿಗಳಿದ್ದಾರೆ ಅವರು ಚುನಾವಣಾಧಿಕಾರಿಯಾಗಿ ಎಲ್ಲವನ್ನು ಕೂಡ ನೆರವೇರಿಸಿಕೊಟ್ಟಿದ್ದಾರೆ. ಅವರು ಅಭಿನಂದನೆಯನ್ನು ಸಲ್ಲಿಸಿದ್ದಾರೆ. ಜೊತೆಯಲ್ಲಿ ನಮ್ಮ ಆಡಳಿತ ಮಂಡಳಿಯ ಎಲ್ಲ ನಿರ್ದೇಶಕರಿಗೂ ಕೂಡ ನಾನು ಈ ಸಂದರ್ಭದಲ್ಲಿ ನಾನು ಮತ್ತು ಉಪಾಧ್ಯಕ್ಷರಾದಂಥ ಜಿ.ಜೆ. ರಾಜಣ್ಣ ಅವರಿಗೂ ಕೂಡ ಅಭಿನಂದನೆಯನ್ನು ಸಲ್ಲಿಸ್ತೇನೆ. ನಾನು ಈವರ ಉದ್ದೇಶ ಮತ್ತು ನಮ್ಮ ಆಡಳಿತ ಮಂಡಳಿಯ ಎಲ್ಲ ನಿರ್ದೇಶಕರುಗಳ ಉದ್ದೇಶ ನಮ್ಮ ಜಿಲ್ಲೆಯಲ್ಲಿರ್ತಕ್ಕಂಥ ರೈತಾಪಿ ವರ್ಗದ ಜನರು ಹಾಗೂ ಧ್ವನಿ ಇಲ್ಲದೆ ಇರತಕ್ಕಂಥ ಜನರಿಗೆ ನಾವು ಹಣಕಾಸಿನ ಸಾಲ ಸೌಲಭ್ಯವನ್ನು ಕೊಟ್ಟು ಅವರು ಕೂಡ ಸ್ವಾಭಿಮಾನದ ಬದುಕನ್ನು ಕಾಣ್ತಕ್ಕಂಥದ್ದಕ್ಕೆ ಆರ್ಥಿಕವಾಗಿ ಅವರ ಒಂದು ನಿರೀಕ್ಷೆಗೆ ತಕ್ಕಂತೆ ನಮ್ಮ ಜವಾಬ್ದಾರಿಯನ್ನು ನಿರ್ವಹಿಸ್ತಕ್ಕಂಥ ಕೆಲಸವನ್ನು ಮುಂದಿನ ದಿನಗಳಲ್ಲಿ ನಾವು ಮಾಡ್ತೇವೆ ಅಂತಕ್ಕಂಥದ್ದು. ಎಲ್ಲಿನವರೆಗೆ ರೈತ ಆರ್ಥಿಕವಾಗಿ ಸದೃಢ ಆಗೋದಿಲ್ಲ ಅವರಿಗೆ ಸ್ವಾಭಿಮಾನದ ಬದುಕು ಇರೋದಿಲ್ಲ ಮತ್ತು ದೇಶಕ್ಕೂ ಕೂಡ ಆರ್ಥಿಕವಾಗಿ ಪ್ರಗತಿ ಆಗಿಲ್ಲ ಅಂತಕ್ಕಂಥದ್ದಾಗಿದೆ. ಏಕೆಂದರೆ ಹಳ್ಳಿಗಾಡಿನಲ್ಲಿ ಆರ್ಥಿಕ ಚಟುವಟಿಕೆ ಜರುಗಿದ್ರೆ ನಮ್ಮ ರಾಷ್ಟ್ರದ ಉತ್ಪನ್ನ GDP ಇದೆ. ಆ GDPಗೂ ಕೂಡ ಹೆಚ್ಚು ಸಹಾಯ ಆಗ್ತಕ್ಕಂಥದ್ದು ಹಳ್ಳಿಗಾಡಿನಲ್ಲಿ ಬರ್ತಕ್ಕಂಥ ಅಗ್ರಿಕಲ್ಚರ್ ಸೆಕ್ಟರಿಂದ ಬರ್ತಕ್ಕಂಥ ಅದೇ ಹೆಚ್ಚು ಹಣ GDPಗೆ ಸಹಾಯ ಆಗ್ತಕ್ಕಂಥದ್ದು. ಆದ್ದರಿಂದ ಹಳ್ಳಿಗಾಡಿನ ಜನರ ಅಭ್ಯುದಯಕ್ಕೆ ಆರ್ಥಿಕವಾಗಿ ಸಶಕ್ತಿಯನ್ನು ತುಂಬಲಿಕ್ಕೆ ನಾವು ಕೆಲಸ ಮಾಡ್ತೀವಿ. ರೈತರಿಗೆ ಏನಾದರೂ ಗಿಫ್ಟ್ ಕೊಡ್ತೀರಾ ಅಂತ? ಹೊಸ ಯೋಜನೆ ಏನಾದರೂ? ಹೊಸ ಯೋಜನೆಗಳು ರೈತರಿಗೆ ನಾವು ಅವರ ಉಪಕಸಬುಗಳನ್ನು ಮಾಡ್ತಕ್ಕಂಥದ್ದಕ್ಕೆ ಹೆಚ್ಚು ಒತ್ತನ್ನು ಕೊಡ್ತೇವೆ. ಇವತ್ತು ಟ್ರೆಡಿಷನಲ್ ಆಗಿ ಕಡಲೆಕಾಯಿ ಬೆಳೆಯೋದು, ರಾಗಿ ಬೆಳೆಯೋದು, ತೊಗರಿ ಬೆಳೆಯೋದು, ಭತ್ತ ಬೆಳೆಯೋದು ಇವೆಲ್ಲ ಇದ್ದೇ ಇರ್ತವೆ. ಮತ್ತು ಏನು ಅವರು ಕೆಲವು ರೈತರಿಗೆ ಇವತ್ತು ತೆಂಗು ಬೆಳೆಗಾರರಿಗೂ ಅವ್ರಿಗೂ ಹೆಚ್ಚು ತೊಂದರೆಗಳಿದ್ದಾರೆ. ಏನು ತೊಂದರೆ ಅಂದರೆ ತೆಂಗಿಗೆ ರೋಗ ಬಂದಿದೆಯಲ್ಲ, ಕಾಂಡ ಕೊರಿತಕ್ಕಂಥದ್ದು, ಕಾಂಡ ಸೋರ್ತಕ್ಕಂಥದ್ದು, ಮತ್ತು ನುಸಿ ಪೀಡೆ ರೋಗ ಇದೆಯಲ್ಲ, ಅದು ಕಪ್ಪಲೆ ಹುಳುಗಳು ಅದಕ್ಕೆ ಬರ್ತಕ್ಕಂಥದ್ದು, ಹೀಗೆ ನಾನಾ ರೋಗಗಳು ಬಂದು ಇವತ್ತು ತೆಂಗು ಬೆಳೆಗಾರರು ಮರಗಳೆಲ್ಲ ಒಣಗೋಗ್ತವೆ. ಮತ್ತು ಇರ್ತಕ್ಕಂಥ ಮರದಲ್ಲೂ ಕೂಡ ಫಸಲೇ ಬರೋದಿಲ್ಲ. ನೀವು 150-200 ತೆಂಗಿನಕಾಯಿ ಬರ್ತಕ್ಕಂಥ ತೆಂಗಿನ ಮರದಲ್ಲಿ ಈಗ 10-15 ಕೂಡ ಬರೋದಿಲ್ಲ. ಇದರಿಂದ ರೈತರಿಗೆಲ್ಲ ತೊಂದರೆ ಆಗಿದೆ. ಅವರ ಒಂದು ತೊಂದರೆಯನ್ನು ನಿವಾರಣೆ ಮಾಡ್ತಕ್ಕಂಥದ್ದಕ್ಕೆ ನಾವು ಪ್ರಯತ್ನ ಮಾಡ್ತೀವಿ. ಒಟ್ಟಾರೆಯಾಗಿ ರೈತರು ತಮ್ಮ ಬೇಸಾಯದ ಕಸುಬಿನ ಜೊತೆಯಲ್ಲಿ ಅವರು ಬೇರೆ ಒಂದು ಅಲೈಡ್ ಆಕ್ಟಿವಿಟೀಸ್ ಅಂದರೆ ಉಪಕಸುಬುಗಳನ್ನು ಮಾಡ್ತಕ್ಕಂಥದ್ದಕ್ಕೆ ಸಾಲ ಸೌಲಭ್ಯ ಹೆಚ್ಚು ಕೊಡ್ತಕ್ಕಂಥ ಕೆಲಸವನ್ನು ಮಾಡ್ತೀವಿ. ನಬಾರ್ಡು ನೋಡಿ, ನಬಾರ್ಡ್ದು ನಮಗೆ 5,500 ಕೋಟಿ ಕೊಡ್ತಾಯಿದ್ರು ಒಂದು ವರ್ಷಕ್ಕೆ ಅಲ್ಲಿಗೆ ಅಪೆಕ್ಸ್ ಬ್ಯಾಂಕಿಗೆ. ಅವರು ಅಪೆಕ್ಸ್ ಬ್ಯಾಂಕಿಂದ ನಮಗೆ ಎಲ್ಲ ಜಿಲ್ಲಾ ಬ್ಯಾಂಕ್ಗಳು 21 ಜಿಲ್ಲಾ ಬ್ಯಾಂಕ್ಗಳು ಅವರವರ ಬೇಡಿಕೆಯಂತೆ ನಬಾರ್ಡಿಂದ ಬರೋ ಹಣ ಮತ್ತು ಅವರ ಒಂದು ಸ್ವಂತ ಸಂಪನ್ಮೂಲದಿಂದ ಕೊಡ್ತಾಯಿದ್ರು. ಈಗ ನಬಾರ್ಡ್ನಿಂದ 2,340 ಕೋಟಿ ಅಷ್ಟು ಬರ್ತದೆ. ಈಗ ಒಂದು ಸ್ವಲ್ಪ ಅಡಿಷನಲ್ ಗ್ರ್ಯಾಂಟ್ ಏನೋ ಕೊಟ್ಟಿದ್ದಾರೆ. ಈಗ 42% ಕೊಟ್ಟಿದ್ದಾರೆ ಪ್ರೀವಿಯಸ್ ಇಯರ್ಗಿಂತ. ಅದರಿಂದ ನಬಾರ್ಡ್ನಿಂದ ಬರ್ತಕ್ಕಂಥದ್ದು ಹಣಕಾಸಿನ ಸಂಪನ್ಮೂಲ ಕಡಿಮೆ ಆಗಿದ್ರೂ ಕೂಡ ನಾವು ಸಾರ್ವಜನಿಕರಲ್ಲಿ ಹೆಚ್ಚು ಠೇವಣಿಗಳನ್ನು ಸಂಗ್ರಹ ಮಾಡ್ಕೊಳ್ತಕ್ಕಂಥದ್ದು ಮತ್ತು ಇನ್ನೂ ನಾವು ಹೆಚ್ಚು ರೈತರಲ್ಲಿ ನಾವು ನಮ್ಮಲ್ಲಿ ಖಾತೆಯನ್ನು ಹೊಂದಿ ನಮ್ಮಲ್ಲಿ ಅವರು ಕೂಡ ಠೇವಣಿಗಳನ್ನು ಇಡ್ತಕ್ಕಂಥದ್ದು. ಈ ರೀತಿ ನಾವು ಜನರ ಮುಂದೆ ಹೋಗಿ ನಾವು ಸಂಪನ್ಮೂಲಗಳನ್ನು ಕ್ರೋಢೀಕರಿಸಿ ನಮ್ಮ ಜಿಲ್ಲೆಯಲ್ಲಿರ್ತಕ್ಕಂಥ ಎಲ್ಲ ರೈತರಿಗೂ ಕೂಡ ಅವರ ಅಗತ್ಯಕ್ಕೆ ತಕ್ಕಂತೆ ನಾವು ಸಾಲ ಸೌಲಭ್ಯವನ್ನು ಕಡಿಮೆ ಬಡ್ಡಿಯಲ್ಲಿ ಕೊಡ್ತೇವೆ.